ನಮಸ್ತೆ ವೀಕ್ಷಕರೇ, ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇರುವಂಥದ್ದು ಅಥವಾ ಡಿವೋರ್ಸ್ ಆಗುವಂಥದ್ದು ಅಥವಾ ಮೂರ್ನಾಲ್ಕು ಮದುವೆ ಆಗುವಂಥದ್ದು ಅದು ತೀರಾ ಕಾಮನ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಕೆಲವು ನಟಿಯರು ಎಷ್ಟರ ಮಟ್ಟಿಗೆ ಯಾಮಾರ್ತಾರೆ ಅಂತ ಹೇಳಿದ್ರೆ, ಅಥವಾ ತಾವು ನಟಿಯಾಗಿದ್ದೀವಿ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಜೀವನವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡ್ಕೊಳ್ತಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇದೆಲ್ಲದರ ನಡುವೆ ಒಂದು ಗಾದೆ ಮಾತು ಹೇಳಿದೆ, ಕರ್ಮ ರಿಟರ್ನ್ಸ್ ಅಂತ. ನಾವು ಮಾಡಿದಂಥ ಪಾಪಕರ್ಮಗಳು ನಮ್ಮನ್ನು ಬಾಧಿಸುತ್ತೆ ಅಂತ ಸಾಮಾನ್ಯವಾಗಿ ಹೇಳಲಾಗತ್ತೆ. ಸೊ ಇವತ್ತು ಕನ್ನಡದ ಒಬ್ಬ ನಟಿಗೆ ಆಗಿರೋದು ಕೂಡ ಅದೇನೆ. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ದಿವ್ಯಾ ಶ್ರೀಧರ್ ಬಗ್ಗೆ. ನಿಮಗೆಲ್ಲ ಆಕಾಶದೀಪ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆ ಸೀರಿಯಲ್ ನೆನಪಿರಬಹುದು. ಆ ಸೀರಿಯಲ್ನಲ್ಲಿ ದಿವ್ಯಾ ಶ್ರೀಧರ್ ಅನ್ನುವಂಥ ಮುದ್ದಾದ ನಟಿಯೊಬ್ಬರು ನಟಿಸಿದರು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆಗಿತ್ತು. ಈ ಸೀರಿಯಲನ್ನು ನೋಡಿ ಮೆಚ್ಚಿಕೊಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಇದೇ ದಿವ್ಯಾ ಶ್ರೀಧರ್ ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ಕರ್ನಾಟಕದ ಈ ಹುಡುಗಿ ಇವತ್ತು ತಮಿಳುನಾಡಿನ ನೆಲದಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಅಯ್ಯೋ ಪಾಪ ಅಂತ ಅನ್ಸಿದ್ರು, ಆಕೆ ಮಾಡಿದಾಕೆ ಅನುಭವಿಸ್ತಿದ್ದಾಳೆ ಅಂತ ಕೆಲವರು ಹೇಳ್ತಿದ್ದಾರೆ. ಹಾಗಿದ್ರೆ ಆಕೆ ಜೀವನ ಏನಾಗಿದೆ, ಏನು ಎಡವಟ್ಟು ಮಾಡ್ಕೊಂಡಿದ್ದಾಳೆ, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವೊಂದು ಸೀರಿಯಲ್ಗಳೇ ಹಾಗೇನೆ, ನಾವು ಆ ಸೀರಿಯಲ್ಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಕಥೆಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದರಲ್ಲಿದ್ದಂಥ ಪಾತ್ರಧಾರಿಗಳನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ದಿವ್ಯಾ ಶ್ರೀಧರ್ ಈಕೆಯನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ವರ್ಷಗಳ ಹಿಂದೆ ಕಾಂಟ್ರವರ್ಸಿಯಲ್ಲಿ ದಿವ್ಯಾ ಹೆಸರು ಕೇಳಿ ಬಂದಿತ್ತು. ಆದರೆ ಈಗ ಆಕೆ ತಮಿಳಿನ ವಾಹಿನಿಯ ಪ್ರಶಸ್ತಿ ಸಮಾರಂಭದಲ್ಲಿ ತನ್ನ ನೋವನ್ನು ಹೇಳ್ಕೊಡೋದ್ರ ಜೊತೆಗೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಕನ್ನಡದ ಹುಡುಗಿ ತಮಿಳುನಾಡಿನಲ್ಲಿ ತಮಿಳುಗರ ಮುಂದೆ ಕಣ್ಣೀರು ಹಾಕಿದಾಗ ನಿಜವಾಗ್ಲೂ ನಮಗೂ ಅಯ್ಯೋ ಅನಿಸುತ್ತೆ. ಆದರೆ ಕರೆಕ್ಟಾಗಿ ಆಗಿದೆ ಅಂತ ಅನ್ನುವವರು ಕೂಡ ಹೆಚ್ಚಾಗೇ ಇದ್ದಾರೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಆಕಾಶದೀಪ, ಅಮ್ಮ, ಹೀಗೆ ಅನೇಕ ಸೀರಿಯಲ್ಗಳಲ್ಲಿ ದಿವ್ಯಾ ಶ್ರೀಧರ್ ನಟಿಸಿದ್ರು. ಅಪ್ಪಟ ಹಳ್ಳಿ ಹುಡುಗೆ, ಕನ್ನಡದ ಹುಡುಗೆ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಂದೆರಡು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಆದರೆ ಸೀರಿಯಲಲ್ಲಿ ಅವಕಾಶ ಸಿಕ್ತು, ಸೀರಿಯಲಲ್ಲಿ ಜನಪ್ರಿಯತೆ ಸಿಕ್ತಿದ್ದರಿಂದ ಸಿನಿಮಾಗೆ ಗುಡ್ ಬೈ ಹೇಳಿ ಸೀರಿಯಲನ್ನೇ ಮುಂದುವರ್ಕೊಂಡು ಹೋದರು. ಹಾಗೆ ಅದೇ ಸೀರಿಯಲ್ಗಳಲ್ಲಿ ಮುಂದುವರೆದುಕೊಂಡು ಹೋಗಿದ್ರೆ ಮೇ ಬಿ ಇವತ್ತಿಗೆ ಇಷ್ಟರ ಮಟ್ಟಿಗೆ ಆಕೆ ಜೀವನ ಹದಗೆಡ್ತಿತ್ತು ಅಂತ ಕಾಣ್ತಿರ್ಲಿಲ್ಲ. ಆಕಾಶದೀಪ ಅನ್ನುವಂಥ ಸೀರಿಯಲ್ ಬರಬೇಕಾದ್ರೆ ಆಕೆಗೆ ಆಲ್ರೆಡಿ ಮದುವೆನೂ ಆಗಿತ್ತು, ಒಂದು ಹೆಣ್ಣು ಮಗು ಕೂಡ ಇತ್ತು. ಇದು ತುಂಬ ಜನಕ್ಕೆ ಗೊತ್ತಿದ್ದಂಥ ವಿಚಾರ. ದಿವ್ಯಾ ಶ್ರೀಧರ್ ಆಕಾಶದೀಪ ಅನ್ನುವಂಥ ಸೀರಿಯಲ್ ಮಾಡುವಾಗ ಆಕೆಗೆ ಆಲ್ರೆಡಿ ಮದುವೆನೂ ಆಗಿತ್ತು, ಮಗಳು ಹುಟ್ಟಿದ್ಲು. ಅದಾದಮೇಲೆ ಆಕೆಗೆ ಆಫರ್ ಬಂದಿದ್ದು, ಅದಾದಮೇಲೆ ಆಕೆಗೆ ಅವಕಾಶ ಸಿಕ್ಕಿದ್ದು, ನಟಿಸಿದ್ದು. ಅದಾದಮೇಲೆ ಕೆಲವು ವರ್ಷಗಳ ನಂತರ ಯಾವಾಗ ಆಕಾಶದೀಪ ಸೀರಿಯಲ್ ಹಿಟ್ಟಾಯಿತೋ ಆಕೆಗೆ ಒಂಚೂರು ನೇಮ್ ಬರೋದಕ್ಕೆ ಶುರು ಆಯಿತು. ಆ ಮದುವೆ ಆಗಿದ್ದಂಥ ಸಂಬಂಧವನ್ನು ಮುರಿದು ಬಿಟ್ಕೊಳ್ತಾರೆ, ಮಗಳನ್ನು ಬಿಟ್ಟುಬಿಡ್ತಾರೆ. ಮೊದಲು ಮದುವೆ ಆದಂಥ ಗಂಡನಿಗೂ ಕೈ ಕೊಡ್ತಾರೆ, ಮಗಳಿಗೂ ಕೂಡ ಕೈ ಕೊಡ್ತಾರೆ. ಅದಾದಮೇಲೆ ದಿವ್ಯಾ ಶ್ರೀಧರ್ ತಮಿಳುನಾಡಿನಲ್ಲಿ ಬ್ಯುಸಿ ಆಗ್ತಾರೆ. ತಮಿಳು ಸೀರಿಯಲ್ಗಳಲ್ಲಿ ತುಂಬಾ ಫೇಮಸ್ಸು ದಿವ್ಯಾ ಶ್ರೀಧರ್. ತಮಿಳಿನಲ್ಲಿ ಅನೇಕ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಗಿದ್ದೆಡಬಟ್ಟು ಇಲ್ಲೇ ತಮಿಳುನಾಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಇಲ್ಲಿ ಮದುವೆ ಆಗಿ ಗಂಡನಿಗೆ ಮಗಳಿಗೆ ಮೋಸ ಮಾಡಿದಂಥ ದಿವ್ಯಾ ತಮಿಳುನಾಡಿನ ಧಾರಾವಾಹಿ ಒಂದರ ಸಹನಟ ಆರ್ನವ್ ಅಮ್ಜದ್ ಖಾನ್ ಜೊತೆಗೆ ಪ್ರೀತಿಯಲ್ಲಿ ಬೀರ್ತಾರೆ. ಈ ಜೋಡಿ 6 ವರ್ಷಗಳ ಕಾಲ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರುತ್ತೆ. ಇಬ್ಬರು ಒಂದೇ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಿದ್ದರಿಂದ ಇಬ್ಬರ ನಡುವೆ ಒಂದೊಳ್ಳೆ ಬಾಂಧವ್ಯ ಅನ್ನೋದು ಹುಟ್ಕೊಳ್ಳುತ್ತೆ. ಇಬ್ಬರ ನಡುವೆ ಪ್ರೀತಿ ಹುಟ್ಕೊಳ್ಳುತ್ತೆ. ಅದಾದಮೇಲೆ ಬೇರೆ ಬೇರೆ ಮನೆ ಯಾಕೆ ಇಬ್ಬರು ಒಟ್ಟಿಗೆ ಇರೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಧರ್ಮ ಬೇರೆ ಆದ್ರೂ ಕೂಡ ಪ್ರೀತಿಗೆ ಧರ್ಮ, ಜಾತಿ ಇದ್ಯಾವುದರ ಭೇದವೂ ಇಲ್ಲ ಅನ್ನೋ ಹಾಗೇನೆ ದಿವ್ಯನಿಗೆ ಆಲ್ರೆಡಿ ಮದುವೆ ಆಗಿದೆ, ಮಗು ಇದೆ, ಡಿವೋರ್ಸ್ ಆಗಿದೆ. ಇದೆಲ್ಲವೂ ಗೊತ್ತಿದ್ರು ಕೂಡ ಅಮ್ಜದ್ ಖಾನ್ ಬಿಟ್ಟಿರೋದಕ್ಕಾಗಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಇದ್ರೆ ನಿನ್ನ ಜೊತೆಗೆ ಇರ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನು ಆಡಿದ್ರಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇಬ್ಬರೂ ಇರ್ತಾರೆ. ಒಂದೇ ಮನೆಯಲ್ಲಿ 6 ವರ್ಷಗಳ ಕಾಲ ವಾಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರೂ ಪರಸ್ಪರ ನಿಖಾ ಆಗಿದ್ದಾರೆ, ಮದುವೆ ಆಗಿದ್ದಾರೆ. ಹಿಂದೂ ಸಂಪ್ರದಾಯ ಮತ್ತು ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಎರಡೂ ಧರ್ಮಕ್ಕೆ ಸಂಬಂಧಪಟ್ಟಂತೆಯೇ ಮದುವೆ ಆಗಿದ್ದಾರೆ. ಇಬ್ಬರೂ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಮದುವೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ
ಸಹ ನಟರು ಕೂಡ ಅಂದ್ಕೊಂಡಿದ್ರು. ಆದರೆ ಕೆಲವು ದಿನಗಳಲ್ಲಿ ಜಗಳ ಬಿತ್ತು, ಬೆಂಕಿ ಬಿತ್ತು. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಷ್ಟರ ಮಟ್ಟಿಗೆ. ಹೌದು, ಈ ಮದುವೆ ಬಗ್ಗೆ ಆರಂಭದಲ್ಲಿ ದಿವ್ಯಾ ಹೇಳ್ಕೊಂಡಿರಲಿಲ್ಲ. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ವಿಷಯವನ್ನು ಹಂಚಿಕೊಂಡಿದ್ರು. ಇದಾದ ಬಳಿಕ ಹೊಸ ಮನೆ, ಕಾರು ಕೂಡ ಖರೀದಿಸಿದ್ರು. ದಿವ್ಯಾ ಅವರು ಗರ್ಭಿಣಿ ಆಗ್ತಿದ್ದಂತೆ ಪರಿಸ್ಥಿತಿ ಎಲ್ಲವೂ ಬದಲಾಗೋಯ್ತು. ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಅವ್ರಿಗೆ ಬೇರೆ ಸಂಬಂಧ ಇದೆ, ನಾನೇ ಅವರನ್ನು ಇಷ್ಟು ದಿನ ಸಾಕಿದ್ದೇನೆ, ಸಿಕ್ಕಾಪಟ್ಟೆ ಹಣ ಕೊಟ್ಟಿದ್ದೇನೆ, ಇದೆಲ್ಲ ದಿವ್ಯಾ ಶ್ರೀಧರ್ ಅವರು ಮಾಡಿದಂಥ ಆರೋಪ ಆಗಿತ್ತು. ಕೊನೆಗೆ ಪೊಲೀಸ್ ಠಾಣೆಗೆ ಹೋದ್ಮೇಲೆ ಕೇಸ್ಗಳನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಇಲ್ಲಿ ಅಮ್ಜದ್ ಖಾನ್ ನನಗೆ ನಂಬಿಸಿ ಮೋಸ ಮಾಡಿದ್ದಾನೆ, ಇಷ್ಟು ದಿನ ನನ್ನಿಂದ ದುಡ್ಡನ್ನು ಕಿತ್ತಿದ್ದಾನೆ, ಅವನು ಜೀವನದಲ್ಲಿ ಏನೂ ಮಾಡಿಲ್ಲ, ನನ್ನನ್ನು ಪ್ರೀತಿಯಿಂದ ಬಣ್ಣದ ಮಾತುಗಳನ್ನು ಆಡಿ ಯಾಮಾರಿಸ್ತಾ ಮೋಸ ಮಾಡ್ದ, ನಾವು ಮದುವೆ ಕೂಡ ಆಗಿದ್ದೀವಿ, ನಮ್ಮ ಹತ್ರ ಇರುವಂಥ ದುಡ್ಡನ್ನು ಕಿತ್ಕೊಂಡ, ಈಗ ನಾನು ಗರ್ಭಿಣಿ ಇದ್ದೀನಿ, ಈಗ ನನಗೆ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಬೇರೆಯವಳ ಜೊತೆಗೆ ಅಕ್ರಮ ಸಂಬಂಧ ಇದೆ, ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ, ಇದು ನನಗೆ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೆಲ್ಲ ಹೇಳಿ ಕಂಪ್ಲೇಂಟನ್ನು ಕೊಡ್ತಾರೆ. ಅದಾದಮೇಲೆ ಆ ಕೇಸ್ ಏನಾಯಿತು, ಇತ್ಯರ್ಥ ಆಯಿತಾ, ಡಿವೋರ್ಸ್ ಆಯಿತಾ, ದುಡ್ಡು ಕೊಡ್ರಾ, ಮತ್ತೊಂದು ಗೊತ್ತಿಲ್ಲ. ಈ ಕೇಸ್ ಇತ್ಯರ್ಥ ಆಯಿತೋ ಇಲ್ಲ ಅಂತ ಗೊತ್ತಾಗೋದಕ್ಕಿಂತ ಮುಂಚಿತವಾಗಿಯೇ ಅರ್ಣವ್ ಜೊತೆಗಿದ್ದ ಎಲ್ಲ ಫೋಟೋವನ್ನು ದಿವ್ಯಾ ಡಿಲೀಟ್ ಮಾಡ್ತಾರೆ. ಗರ್ಭಿಣಿಯಾಗಿದ್ದರೂ ಕೂಡ ದಿವ್ಯಾ ಅವರು ಸೀರಿಯಲ್ನಲ್ಲಿ ಹತ್ರ ಡೆಲಿವರಿ ಆಗೋವರೆಗೂ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಕಾರಣ ಹಣಕ್ಕಾಗಿ ಒಬ್ಬಂಟಿ ಆಗಿಬಿಡ್ತಾರೆ. ಇತ್ತ ತಾಯಿ ಮನೆಯೂ ಇಲ್ಲ, ಇತ್ತ ಕರ್ನಾಟಕವೂ ಇಲ್ಲ, ಅತ್ತ ಗಂಡನ ಮನೆಯೂ ಇಲ್ಲ, ಈ ಕಡೆ ಆ ಭಾಷೆಯಲ್ಲಿ ಬೆಳೀತಾ ಇದ್ರೂ ಕೂಡ ಅವ್ರ ಕಷ್ಟಕ್ಕೆ ಸುಖಕ್ಕಾಗೋರು ಯಾರೂ ಇಲ್ಲ. ಆ ಕಾರಣಕ್ಕಾಗಿ ಚಿಕ್ಕ ಮಗುವನ್ನು ಇಟ್ಕೊಂಡ್ಮೇಲೂ ಕೂಡ ಆಕೆ ಮಗುವಿಗಾಗಿ ಹೋರಾಟ ಮಾಡಿದ್ಲು. ಇದೆಲ್ಲ ನೋಡಿದಾಗ ಪಾಪ ಅಯ್ಯೋ ಅಂತ ಅನ್ಸುತ್ತೆ. ಆದರೆ ತನಗಿದ್ದಂಥ ಮೊದಲೇ ಹುಟ್ಟಿದ್ದಂಥ ಮಗುವಿಗೆ ಮೋಸ ಮಾಡಿದ ಪಾಪ ಕರ್ಮ ಅನ್ಸುತ್ತೆ. ಆ ಕಾರಣಕ್ಕಾಗಿ ಈಗ ಅನುಭವಿಸ್ತಾ ಇದ್ದಾರೆ. ಈಗ ಚಿಕ್ಕ ಒಂದು ಮಗು ಇದೆ, ಅದು ಕೂಡ ಹೆಣ್ಣು ಮಗು. ಇದೀಗ ದಿವ್ಯಾ ಒಬ್ಬರನ್ನೇ ಸಾಕ್ತಾ ಇದ್ದಾರೆ. ಮೊದಲ ಹೆಣ್ಣು ಮಗುಗೆ ಮೋಸ ಮಾಡಿ ಇನ್ನೊಬ್ಬನನ್ನು ನಂಬಿ ಹೋಗಿ ಅಲ್ಲೂ ಮೋಸ ಹೋಗಿ ಅಲ್ಲೂ ಕೂಡ ಹೆಣ್ಣು ಮಗು ಆಗಿದೆ. ಆ ಹೆಣ್ಣು ಮಗುವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಆಕೆ ಮೇಲೆ ಇದೆ. ಇತ್ತೀಚೆಗೆ ತಮಿಳಿನ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ವೇದಿಕೆ ಮೇಲೆ ಮಗಳನ್ನು ಇಟ್ಕೊಂಡು ಅವಾರ್ಡನ್ನು ಇಟ್ಕೊಂಡು ಜೋರಾಗಿ ಬಿಕ್ಕಿ ಹತ್ತಿದ್ದಾರೆ. ನಂಗೆ ಮೋಸ ಆಯಿತು, ನಂಗೆ ಅನ್ಯಾಯ ಆಯಿತು, ನಾನು ಯಾಮಾರ್ಬಿಟ್ಟೆ ಅಂತ. ಆದರೆ ಕೆಲವರು ಇದನ್ನು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ದಾರೆ. ನಿನ್ನ ಹಾಗೇನೆ ನಿನ್ನ ಹೆಣ್ಣು ಮಗು ಕೂಡ ಅದನ್ನು ಬಿಟ್ಟು ಬೇರೆ ಗಂಡಸು ಜೊತೆಗೆ ಹೋದ್ಯಲ್ಲ, ಅದಕ್ಕೆ ಇವತ್ತು ಅನುಭವಿಸ್ತಾ ಇದೆಯಾ, ಅನುಭವಿಸುವಂತ ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.